ಮಾಡಿ ಯೂಟ್ಯೂಬಲ್ಲಿ ರಿವ್ಯೂ ವಿಡಿಯೋಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಹಾಗೆ ನೋಡಿದಾಗ ಯಾವಾಗಲೂ ನಮಗೆ ಬರುವಂಥ ಮೊದಲನೇ ಪ್ರಶ್ನೆ, ಇಷ್ಟು ಜನ ಆಡಿಯನ್ಸ್ ನಮಗೆ ಥಿಯೇಟ್ರಲ್ಲಿ ಸಿಕ್ಬಿಟ್ಟಿದ್ರೆ ಅದರ ಕಲೆಕ್ಷನ್ಸ್ ಇನ್ನೂ ಎಷ್ಟು ಪಟ್ಟು ಜಾಸ್ತಿ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆ ಯಾವಾಗಲೂ ಕಾಡುತ್ತೆ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ರಿವ್ಯೂಸ್ ಬಹಳ ಮುಖ್ಯ. ಯಾಕಂದ್ರೆ ಇವಾಗ ನಾವು ನೋಡಿರೋ ಹಾಗೇನೆ ಮೊದಲನೇದಾಗಿ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರಲ್ಲ. ಈ ಸಿನಿಮಾಗೆ ನಾನು ಹೋಗಬಹುದಾ, ಯಾಕಂದ್ರೆ ಪ್ರತಿ ವೀಕೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಖರ್ಚಿರುತ್ತೆ. ಆ ಖರ್ಚಿಗೆ ಜಸ್ಟಿಫೈ ಆಗುವಂಥ ಒಂದು ಸಿನಿಮಾ ಆಗುತ್ತೆ ಇದು. ನನಗೆ ನೋಡಾದ್ಮೇಲೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತೂ ಆಗಬಾರ್ದು. ಐ ವಾಂಟ್ ಟು ವಾಚ್ ಅ ಗುಡ್ ಫಿಲ್ಮ್ ಅನ್ನೋ ಆ ಒಂದು ದೃಷ್ಟಿಯಿಂದನೇ ಯಾವಾಗಲೂ ಕಾಯ್ತಾ ಇರ್ತಾರೆ. ಯುನಾನಿಮಸ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ತೆಗೆದು ಯಾವುದೇ ರಿವ್ಯೂ ನೋಡಿದ್ರು ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ ರಿವ್ಯೂಸ್. ಹಾಗಾಗಿ ಒಂದಂತೂ ಖಚಿತವಾಗಿರೋದು, ಸಿನಿಮಾ ನೋಡಿದ್ರೆ 200% ಡಿಸಪಾಯಿಂಟ್ ಅಂತೂ ಆಗಲ್ಲ. ಯು ವಿಲ್ ವಾಕ್ ಔಟ್ ವೆರಿ ಹ್ಯಾಪಿಲಿ. ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ನೆಮ್ಮದಿ ಅಂತೂ ಖಚಿತವಾಗಿ ಈ ಸಿನಿಮಾ ನೀಡ್ತಾ ಇದೆ ಅನ್ನೋದು ನಮ್ಗೆಲ್ಲರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ. ಮಾಡಿರೋ ಸಿನಿಮಾ ನಾವು ಮಾತ್ರ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅನ್ಕೊಂಡಿದ್ದು ಮಾತ್ರ ಅಲ್ಲ, ಪ್ರೇಕ್ಷಕರು ನೋಡಿರೋರು ಎಲ್ಲರೂ ಕೂಡ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಒಂದು ಮನವರಿಕೆ ಎಲ್ರಿಗೂ ಆಗಿದೆ. ನಾವೊಂದು ಸಂತೋಷ ಇದೆ. ಮೊದಲನೇ ದಿನ ಬಂದಿದ್ದಂತಹ ವಾಕಿನ್ಸ್ಗೂ, ಎರಡನೇ ದಿನಕ್ಕಿದ್ದಂಥ ವಾಕಿನ್ಸ್ಗೂ, ಮೂರನೇ ದಿನಕ್ಕಿದ್ದಂಥ ವಾಕಿನ್ಸ್ಗೂ ಹಂತವಾಗಿ ಜಾಸ್ತಿನೇ ಆಗಿದೆ. ನಾವು ಎರಡನೇ ದಿನ ಸಾಕಷ್ಟು ಥಿಯೇಟರ್ ವಿಸಿಟ್ಸ್ಗಳು, ಮಲ್ಟಿಪ್ಲೆಕ್ಸ್ ವಿಸಿಟ್ಸ್ಗಳು ಮಾಡಿದಾಗ ನಮಗೆ ಅಲ್ಲಿನ ಮ್ಯಾನೇಜರ್ಸ್ಗಳು ಇನ್ಫ್ಯಾಕ್ಟ್ ಅವರು ಆಲ್ರೆಡಿ ಮೂರನೇ ದಿನಕ್ಕೆ ನಮಗೆ ಇನ್ನೂ ಒಂದು ಶೋ ಬೇಕು ನಮ್ಮ ಸೆಂಟ್ರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಕೇಳಿ ಸಂಡೇ ಕೆಲವು ಸೆಂಟರ್ಸ್ಗಳಲ್ಲಿ ಒಂದೊಂದು ಶೋ ಜಾಸ್ತಿನೂ ಇದೆ. ಸೊ ಈ ಥರ ಆಗೋದು ಯೂಶಲಿ ಬಹಳ ಕಡಿಮೆ. ಅಂದರೆ ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಒಂದು ರಿವ್ಯೂ ಬಂದು ಎಲ್ಲ ಒಂದು ಸೆಂಟ್ರಲ್ಲಿ ಒಂದು ಶೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾಗ ದಟ್ ಇಸ್ ಓನ್ಲಿ ಇಫ್ ಸಿನಿಮಾ ಚೆನ್ನಾಗಿದೆ ಅನ್ನೋದಿದ್ರೆ ಮಾತ್ರ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ. ಅವ್ರದ್ದೇ ಆದಂಥ ಇಂಟರ್ನಲ್ ಟೀಮ್ ಇರುತ್ತೆ. ಆ ಟೀಮ್ ಅವರು ನೋಡಿ ಅವ್ರಿಗೆ ಬರುವಂಥ ರೆಸ್ಪಾನ್ಸ್ ನೋಡ್ಕೊಂಡೇ ಆ ರೀತಿಯಾದಂಥ ರಿಕ್ವೆಸ್ಟ್ ಬರುವಂಥದ್ದು. ಸೊ ಹಾಗಾಗಿ ನಮಗೆ ಒಂದಂತೂ ನಮಗೆ ಕಾನ್ಫಿಡೆನ್ಸ್ ಇರೋದು, ಈ ಸಿನಿಮಾ ಒಂದು ಲಾಂಗ್ ರನ್ ಇರುವಂಥ ಒಂದು ಸಿನಿಮಾ. ಖಂಡಿತವಾಗ್ಲೂ ಸಾಕಷ್ಟು ಪ್ರೇಕ್ಷಕರನ್ನ ಪಡೆಯುವಂಥ ಎಲ್ಲ ಅರ್ಹತೆ ಇರುವಂಥ ಒಂದು ಸಿನಿಮಾ. ಬಟ್ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ, ಆ ಪ್ರೇಕ್ಷಕರೆಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದಾಗ ನಮಗೆ ಬಹಳ ಖುಷಿ ಆಗುತ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಮಾಡಿರೋದು ಥಿಯೇಟರ್ಗೆ. ಐ ಥಿಂಕ್ ಸೌಂಡ್ ಆಗಿರಲಿ, ವಿಜುವಲ್ ಔಟ್ಪುಟ್ ಆಗಿರಲಿ, ಎಲ್ಲವೂ ಕೂಡ ಐ ಥಿಂಕ್ ತಾಂತ್ರಿಕ ವರ್ಗ ಥಿಯೇಟರ್ಗೆ ಮಾಡಬೇಕು ಅಂತ ತುಂಬ ಶ್ರಮ ಹಾಕಿ ಮಾಡಿರುವಂಥ ಒಂದು ಸಿನಿಮಾ. ಆ್ಯಂಡ್ ಆ ನಿಟ್ಟಿನಲ್ಲೇ ನಿರ್ಮಾಪಕರು ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಎಲ್ಲೂ ತಮ್ಮ ಮೊದಲನೇ ನಿರ್ಮಾಣ ಅಂತ ಅನ್ಸೋದೇ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರುವಂಥದ್ದು. ಸೊ ಹಾಗಾಗಿ ನಮ್ಮ ಒಂದು ಕಡೆಯ ಪ್ರಯತ್ನ ಅಥವಾ ಪುಷ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇರುವಂತಹ ವಾಕಿನ್ಸ್ ಏನಿದೆ ಅದು ಇನ್ನೂ ಹೆಚ್ಚಿನ ಜನತೆಗೆ ಮುಟ್ಟೋ ರೀತಿಯಲ್ಲಿ ನಾವು ಕಡೆದಾಗಿ ಇನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ತಲುಪುವಂಥ ಒಂದು ಪ್ರಯತ್ನ ಮಾಡೋಣ ಅಂತ. ಆ್ಯಂಡ್ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅಂದರೆ ನೀವು ಸಹಕಾರ ನೀಡುವಂಥ ರೀತಿ ಆ್ಯಂಡ್ ಒಂದು ಪ್ರೀಮಿಯರ್ ಶೋ ಆದ ನಂತರ ಸಿಕ್ಕಂಥ ರೆಸ್ಪಾನ್ಸ್ ಅವೆಲ್ಲವೂ ಕೂಡ, ಅಂದರೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ ಅಂತ ತೋರಿಸುತ್ತೆ. ಅಂದರೆ ಇಲ್ಲ, ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಮಾಧ್ಯಮ ಮಿತ್ರರು ನಮಗೆ ಹೇಳಿದ್ದಾರೆ. ಆ್ಯಂಡ್ ಅದೇ ರೀತಿಯಲ್ಲೂ ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎರಡನೇದಾಗಿ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಕೂಡ ಇದೇ ಒಂದು ಎಕ್ಸಾಂಪಲ್ ಕೂಡ. ಯಾಕಂದರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿಂದಲೂ ತುಂಬ ಸಪೋರ್ಟ್ ಮೆಸೇಜಸ್ ಬರ್ತಾರೆ. ಅವರೇ ಪ್ರಚಾರ ಮಾಡಿ, ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಹೇಳಿ, ಯಾವುದೋ ಬೇರೆ ಚಾನಲ್ಗಳೆಲ್ಲ ಅವರೇ ಕಾಮೆಂಟ್ ಮಾಡಿ ಈ ಸಿನಿಮಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು, ದಯವಿಟ್ಟು ಹೋಗಿ ಅಂತ ಅವರೇ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದನ್ನು ನೋಡಿದಾಗ ನಮಗೆ ಬಹಳ ಶಕ್ತಿ ತುಂಬಿದಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮತ್ತೊಮ್ಮೆ ಅಂದರೆ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದ್ದೀರ. ಸೊ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಕೋರ್ಕೊಳ್ತೀವಿ ಎಲ್ರಿಗೂ ಕೂಡ. ಈಗ ಗಿರಿ ಸರ್ ಮಾತಾಡ್ತಾರೆ.